ಕೇಸ್ ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಬರೋಬ್ಬರಿ 13 ವರ್ಷಗಳೇ ಕಳೆದ್ರೂ ಡೆತ್ ಸೀಕ್ರೆಟ್ ಮಾತ್ರ ಇನ್ನೂ ನಿಗೂಢ. ಅದೆಷ್ಟೋ ಹೋರಾಟಗಳು, ಅದೆಷ್ಟು ಬಾರಿ ತನಿಖೆ ನಡೆದ್ರೂ ನೇತ್ರಾವತಿ ದಡದಲ್ಲಿ ನಡೆದ ಆವತ್ತಿನ ಕೃತ್ಯಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸತ್ಯವನ್ನ ಬೆನ್ನತ್ತಿದೆ. ಸೌಜನ್ಯ ಸತ್ಯ ಬೆನ್ನತ್ತಿದ ರಿಪಬ್ಲಿಕ್ ಕನ್ನಡ. ಮೋಹನ್ ಬೋಳಂಗಡಿಯಿಂದ ಸತ್ಯ ರಿವೀಲ್. ತನಿಖಾ ವರದಿಗಾರಿಕೆಯ ಎಕ್ಸ್ಪರ್ಟ್ ಪ್ರಕರಣವನ್ನ ಬೆನ್ನತ್ತಿದ್ರೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಬಿಡದೆ ವರದಿ ಮಾಡಿದ ಚಾಣಾಕ್ಷ. ಬರವಣಿಗೆ ಮೂಲಕವೇ ಪ್ರಕರಣದ ಸತ್ಯವನ್ನ ಪಿನ್ ಟು ಪಿನ್ ಬಿಚ್ಚಿಟ್ಟ ಪತ್ರಕರ್ತ ಮೋಹನ್ ಬೋಳಂಗಡಿ. ಇವರು 1980ರಿಂದಲೂ ದಕ್ಷಿಣ ಕನ್ನಡ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅನೇಕ ಅಪರಾಧ ಪ್ರಕರಣಗಳನ್ನ ವರದಿ ಮಾಡಿದ್ದಾರೆ. ಪೊಲೀಸ್ ನ್ಯೂಸ್ ಎಂಬ ಪತ್ರಿಕೆ ಮೂಲಕ ಸಾವಿರಾರು ಪ್ರಕರಣದ ಬೆನ್ನತ್ತಿದ್ದಾರೆ. ಇದಾದ ಬಳಿಕವೂ ಇವರ ತನಿಖಾ ವರದಿ ಮುಂದುವರೆದಿದೆ. ಅಷ್ಟೇ ಅಲ್ಲದೆ ಸೌಜನ್ಯ ಪ್ರಕರಣದ ವೇಳೆ ಸ್ಥಳದಲ್ಲೇ ಇದ್ದು ಡೀಟೇಲ್ ಆಗಿ ವರದಿ ಮಾಡಿದ ವರದಿಗಾರ. ಹೀಗಾಗಿ ಸೌಜನ್ಯ ಪ್ರಕರಣ ಆದಾಗಿನಿಂದ ಇಲ್ಲಿವರೆಗೂ ಏನೇನಾಯ್ತು ಅನ್ನೋದು ರಿಪಬ್ಲಿಕ್ ಕನ್ನಡದಲ್ಲಿ ಮೋಹನ್ ಬೋಳಂಗಡಿ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ 2012 ಅಕ್ಟೋಬರ್ 9 ಹಾಗೂ 10ನೇ ತಾರೀಕಿನಂದು ನಡೆದಿದ್ದೇನು, ಘಟನೆಯ ಮೊದಲ ವರದಿ ಹೇಳಿದ್ದೇನು, ಸೌಜನ್ಯ ಪುಸ್ತಕದಲ್ಲಿದ್ದ ಫೋನ್ ನಂಬರ್ ಯಾರದ್ದು, ಕಾವಂದರ ಬಳಿಗೆ ಸೌಜನ್ಯ ಕುಟುಂಬ ಹೋಗಿದ್ದೇಕೆ, ಶವದ ಮೇಲೆ ಹೊರಳಾಡಿ ಸಾಕ್ಷ್ಯ ನಾಶ ಮಾಡಿದ್ಯಾರು ಅನ್ನೋದನ್ನ ಸ್ಫೋಟಕ ಅಂಶ ಬಿಚ್ಚಿಟ್ಟಿದ್ರು. 2012 ಅಕ್ಟೋಬರ್ 12ನೇ ತಾರೀಕಿನಿಂದ ಇವತ್ತಿನವರೆಗೂ ಸೌಜನ್ಯ ಕೇಸ್ನಲ್ಲಿ ಏನಾಯ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಮುಂದೇನಾಯಿತು ಅಂತ ಪ್ರತಿದಿನ ಸಂಜೆ 6:30ಕ್ಕೆ ಹಾಗೂ ಮರುದಿನ 3:30ಕ್ಕೆ ಹಾಗೂ 8:30 ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಹೇಳ್ತೀವಿ, ಮಿಸ್ ಮಾಡಬೇಡಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ದಿನದಿಂದ ಇಲ್ಲಿವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನೋದರ ಇಂಚಿಂಚು ಮಾಹಿತಿ ಇವರ ಬಳಿಯಲ್ಲಿದೆ. ಹೀಗಾಗಿ ಮೋಹನ್ ಬೋಳಂಗಡಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸೌಜನ್ಯ ಪ್ರಕರಣದ ಒಂದಷ್ಟು ಅಂಶಗಳನ್ನ ಚರ್ಚೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಸ್ಟ್ ಮಾರ್ಟಮ್ ಮಾಡುವ ವಿಚಾರದಲ್ಲೂ ಕೂಡ ಕುಟುಂಬಸ್ಥರ ವಿರೋಧ ಇತ್ತು ಅನ್ನೋ ಮಾತಿದೆ. ಮಾಡಬೇಡಿ, ಹಾಗೆ ಕೊಟ್ಟುಬಿಡಿ ಅಂತ ಹೇಳಿದ್ರು. ನೋಡಿ, ಅವಳ ಮರ್ಡರ್ ಆಗಿ ಸಾಧಾರಣ 4:15 ಗಂಟೆ, ಹಿಂದಿನ ದಿವಸ 4:15 ಗಂಟೆಗೆ ಆಗಿದೆ. ಬಾಡಿ ಡಿಟೆಕ್ಟ್ ಆಗಿರೋದು 11:30 ಹೊತ್ತಿಗೆ, ಅಂದರೆ ಸುಮಾರು 16 ಗಂಟೆಗಳ ಕಾಲ. ಯಾವುದೇ ಬಾಡಿ ಜೀವ ಹೋದ ಮೇಲೆ 16 ಗಂಟೆಗಳಲ್ಲಿ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಡಿಕಂಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಆಲ್ರೆಡಿ ಬಾಡಿಯನ್ನು ಬಿಟ್ಟು ಇದು ಪೋಸ್ಟ್ ಮಾರ್ಟಮ್ ಕಳಿಸುವಾಗ ಆ ಸ್ಟೇಜಲ್ಲಿ ಇತ್ತು. ಬಾಡಿ ಡಿಕಂಪೋಸಿಂಗ್ ಸ್ಟಾರ್ಟ್ ಆಗಿತ್ತು. ಅದರ ಮೇಲೆ ಒಂದು ನೊಣದ ಟೈಪ್ ಇದು ಒಂದು ಮೊಟ್ಟೆಗಳು ಅದು ಕ್ರಿಯೇಟ್ ಆಗ್ತದೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ವಿಷಯ. ಅದು ಕೇವಲ ಸೌಜನ್ಯ ಕೇಸಿಗೆ ಬೇಕಾದಲ್ಲ, ಎಲ್ಲ ಕೇಸ್ಗಳಲ್ಲಿ ಅದೇ ರೀತಿ ಆಗಿತ್ತು. ಹಾಗೆ ಇವರು ಹೇಳಿದರು ಈ ರೀತಿಯ ಪರಿಸ್ಥಿತಿ ಆಗಿದೆ, ಅವ್ರನ್ನು ಪುನಃ ಕೊಯ್ಬೇಕಾ ಅಂತ. ಬೇಡ ಅಬ್ಜೆಕ್ಟ್ ಮಾಡಿದ್ಯಾರು? ವಿಠಲಗೌಡರು, ಮನೆಯವರು. ಸಾಧಾರಣವಾಗಿ ಅಂಥ ಸಂದರ್ಭದಲ್ಲಿ ಮನೆಯವರ ಮನಸ್ಥಿತಿ ಹೇಗಿರ್ತದೆ ಅಂತ ನೋಡಿ. ಅವರು ಬೇಕಂತ ಮಾಡಿದ್ದಲ್ಲ, ಅವರ ಮನಸ್ಥಿತಿ. ಆ ಮಗುವಿನ ದೇಹವನ್ನು ಪುನಃ ಕೊಯ್ಬೇಕಲ್ಲ ಅಂತೇಳಿ ಮನಸ್ಸಿಗೆ ಆಗುವ ಆಘಾತಗಳು ಬೇರೆ. ನಾವು ಹೇಳ್ತೇವೆ ಅದು ಇಲ್ಲ, ಆದರೆ ಪೊಲೀಸರು ಅದನ್ನು ಮಾಡಲಿಕ್ಕೆ ಬರಲ್ಲ. ಆದ್ದರಿಂದ ಅವರು ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಅವರು ರಿಕ್ವೆಷನ್ ಮಾಡಲೇಬೇಕು. ಪೋಸ್ಟ್ ಮಾರ್ಟಮ್ಗೆ ರಿಕ್ವೆಷನ್ ಮಾಡಿದ್ದಾರೆ. ಆ ಟೈಮಲ್ಲಿ ಏನಾಯಿತು, ಆದಮ್ ಅವರು ಹೇಳಿದರು 6 ಕಳೆದಿದೆ, ಇನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ಪ್ರಕಾರ ನಿಮಗೆ ಸಫಿಷಿಯೆಂಟ್ ಲೈಟ್ ಇದ್ದರೆ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ಅಂತಿದೆ. ಅದಕ್ಕೆ ಟೈಮಿಂಗ್ಸ್ ಇಲ್ಲ, ಸಫಿಷಿಯೆಂಟ್ ಲೈಟ್ ಬೇಕು ಅಷ್ಟೇ. ಬೆಳ್ತಂಗಡಿಯ ಶವಾಗಾರದಲ್ಲಿ ಅಂಥ ವ್ಯವಸ್ಥೆಗಳಿಲ್ಲ, ಮತ್ತು ಜನ್ರೇಟರ್ ತಂದು ಲೈಟಿಂಗ್ ವ್ಯವಸ್ಥೆ ಮಾಡೋದು. ಅದು ಅಲ್ಲದೆ ಇವರು ನೇರವಾಗಿ ವಸಂತ ಬಂಗೇರ್ ಅವರಿಗೆ ಹೇಳಿದ್ದಾರೆ.
ವಸಂತ ಬಂಗೇರವರು ಡಾಕ್ಟ್ರಿಗೆ ಹೇಳಿದ್ದಾರೆ ಪೋಸ್ಟ್ಮಾರ್ಟಮ್ ಮಾಡಿ, ಪೊಲೀಸರಿಗೆ ಹೇಳಿದ್ದಾರೆ ಮಾಡಿಬಿಟ್ಟು ಕೊಡಿ ಅಂತೇಳಿ. ಆದ್ದರಿಂದ ಆ ಒತ್ತಡವನ್ನು ತಂದದ್ದು ಯಾರು? ಸೌಜನ್ಯ ಮನೆಯವರು. ಆದಷ್ಟು ಬೇಗ ನಮಗೆ ಬಾಡಿ ಸಿಕ್ಕಿದರೆ ಆಯಿತು. ಇಲ್ಲಾಂದರೆ ಅಲ್ಲಿಂದ ಮಂಗಳೂರಿಗೆ ಕೆಸಗಡೆಗೆ ತರ್ತಾಯಿದ್ರೆ ನಾಬಲ ಶೆಟ್ಟಿಯವರೇ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ರು. ಎಲ್ಲ ರೀತಿಯ ಸಾಕ್ಷ್ಯಗಳು ಯಾವುದೇ ರೀತಿಯಲ್ಲಿ ನಾಶ ಆಗದಾಗೆ ಅವ್ರು ನೋಡ್ಕೊಳ್ತಾ ಇದ್ದರು. ನೂರಾರು ಪ್ರಕರಣಗಳಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದಂಥವರು. ಅವರು ಕೊಟ್ಟ ರಿಪೋರ್ಟ್ನ ಮೇಲೆ 80% ಪ್ರಕರಣಗಳಲ್ಲಿ ಕನ್ವಿಷನ್ ಆಗಿದೆ ಅಂತ ತಜ್ಞ ವೈದ್ಯರವರು ಅವರು ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ರು. ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅಂತೇಳಿ ಈಗ ನಮಗೆ ಭಾವನೆ ಬರ್ತಾ ಇದೆ. ಡಾಕ್ಟರ್ ಆದಮ್ ಅವರು ಏನು ಕೂಡ ಕಡಿಮೆ ಎಕ್ಸ್ಪೀರಿಯನ್ಸ್ಡ್ ಅಲ್ಲ. 51 ವರ್ಷ ಬಹುಶಃ ಅವರಿಗೆ ಸೌಜನ್ಯ ಪ್ರಕರಣ ಆದಾಗ 30+20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು ಅವರು. ನೋಡಿ, ನಿಮಗೆ ಈ ಹೆಣ ಕೊಯ್ಯುವುದಂತ ಇದೆಯಲ್ಲ, ಕೆಲವರಿಗೆ ಕೆಲವು ರೀತಿಯ ಎಕ್ಸ್ಪೀರಿಯನ್ಸ್ಗಳು ಇರ್ತವೆ. ಈ ಹೆಣ ಪೋಸ್ಟ್ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ಡಿ ಗ್ರೂಪ್ನವರು ಇರ್ತಾರೆ. ಅವ ಕೊಯ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ, ಅವನೇ ಡಾಕ್ಟ್ರಿಗೆ ಹೇಳ್ತಾನೆ, ಸ್ವಾಮಿ ಅದು ಸುಸೈಡ್ ಅಂತೇಳಿ. ಇದೇ ಸಿಂಶಾ ನದಿಯ ತೀರದಲ್ಲಿ, ಮಂಡ್ಯ ಸಿಂಶಾ ನದಿಯ ತೀರದಲ್ಲಿ ಒಬ್ಬ ಡಿ ಗ್ರೂಪ್ನ ಒಬ್ಬ ಇದ್ದ. ಡಾಕ್ಟ್ರೇ ಬರ್ತಾ ಇರಲಿಲ್ಲ. 4,000 ಚಿಲ್ಲರೆ ಹೆಣವನ್ನು ಕೊಯ್ದಿದ್ದಾನೆ ಪುಣ್ಯಾತುಮ್ಮ. ಅವ ಹೇಳ್ತಾನೆ ಒಂದಕ್ಕೂ ಡಾಕ್ಟ್ರ್ ಬರಲಿಲ್ಲ. ಮತ್ತು ನಾನು ಹೋಗಿ ಹೇಳೋದು ಮತ್ತು ಅವ್ರ ರಿಪೋರ್ಟ್ ಬರೆಯೋದು ಅಂತ. ಆ ನದಿಯಲ್ಲಿ ಬಂದಂತ, ಕಾವೇರಿ ನದಿಯಲ್ಲಿ ಬಂದಂತ. ಬಟ್ ಇಲ್ಲಿ ಡಾಕ್ಟರ್ ರಶ್ಮಿ ಹಾಗೆ ಆದಮ್ ಇಬ್ಬರು ಇದ್ರು ಪೋಸ್ಟ್ಮಾರ್ಟಮ್ ಮಾಡುವಾಗ. ಸರಿ, ಅವ್ರದ್ದು ಏನಾಯ್ತು ಅಂತ ಒತ್ತಡದಲ್ಲಿ ತ್ವರಿತಗತಿಯಲ್ಲಿ ಅಲ್ಲೇ ಮಾಡಲೇಬೇಕಾಯ್ತು. ಯಾಕಂದ್ರೆ ಕುಟುಂಬಸ್ಥರು ಬೇಗ ಶವ ಕೊಡಿ ಸಂಸ್ಕಾರ ಮಾಡ್ಕೊಳ್ಳಿ ಒತ್ತಡ ಬಂತು. ಅವರು ಮಾಡಬೇಕಾಯ್ತು. ಮತ್ತೆ ವಿಜಿಲೆನ್ಸ್ ಸ್ವಾಬ್ ಸಂಗ್ರಹ ಮಾಡಿದ್ದಾರೆ. ಅವರು ಮಾಡಲಿಲ್ಲ ಅಂತ, ವಿಡಿಯೋ ರೆಕಾರ್ಡಿಂಗ್ ಮಾಡಲಿಲ್ಲ ಅಂತ ಹೇಳಿ ಡಾಕ್ಟರ್ ಆದಮ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ನೋಡಿ, ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದವರು ಯಾರು? ಡಾಕ್ಟರ್ ಅಲ್ಲ, ಪೊಲೀಸರು ಮಾಡಬೇಕಿತ್ತು. ವಿಡಿಯೋ ರೆಕಾರ್ಡಿಂಗ್ ಅಗತ್ಯ ಇದೆಯಾ ಅಂತ ಹೇಳಿ. ಯಾಕಂದ್ರೆ ರೇಪಡ್ ಮರ್ಡರಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿ ಏನಿಲ್ಲ. ನಿಮಗೆ ಮೇಲ್ನೋಟಕ್ಕೆ ಅದು ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂತೇಳಿ ಪೊಲೀಸರಿಗೆ ಗೊತ್ತಾಗಿದೆ ಅಂತಾದರೆ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಂತಿಲ್ಲ. ನಿಮಗೆ ಅದರಲ್ಲಿ ಅತ್ಯಾಚಾರ ಆಗಿದ್ದ ಇಲ್ಲವೋ ಎನ್ನುವಂಥ ಸಂಶಯ ಇದೆ ಅಂತಾದರೆ ಮಾತ್ರ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾಗ್ತದೆ. ಆಗಿದಾ ಇಲ್ವೋ ಅಂತೇಳಿ, ಅತ್ಯಾಚಾರ ಆಗಿದಾ ಇಲ್ವೋ ಅಂತೇಳಿ ಅವರು ವೈದ್ಯರು ಚೆಕ್ ಮಾಡೋದು ಹೇಗೆ ಅಂತ ಯಾರಿಗಾದ್ರೂ ಗೊತ್ತಾ? 2 ಫಿಂಗರ್ ಟೆಸ್ಟ್. ಅದು 2 ಫಿಂಗರ್ ಟೆಸ್ಟಲ್ಲಿ ಅವರು ಆಗಿದಾ ಇಲ್ಲೋ ಅಂತ ಹೇಳ್ತಾರೆ. ಇದರಲ್ಲಿ ಆ್ಯಕ್ಚುಲಿ ಅತ್ಯಾಚಾರ ಆಗಿಲ್ಲ, ಆದರೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಈಸ್ 376/2 ಅಲ್ಲಿ ಅಫೆನ್ಸು. ಕನ್ವಿಷನ್ ಪೀರಿಯಡ್ ಇದೆ. ಹಿಂಗೆ ಹೇಳಿದ ರುದ್ರಮುನಿ ಅವ್ರ ಮೇಲೆ, ಹಿಂಗೆ ಹೇಳಿದ ಕೀರ್ತಿ ಶಂಕರ್ ಘಟ್ಟ ಅವ್ರ ಮೇಲೆ ಮುರ್ಕೊಂಡು ಬಿದ್ದಿದ್ದಾರೆ ಸರ್, ನಿಮಗೂ ಗೊತ್ತಿದೆ. ಆಕೆ ಮೇಲೆ ಯಾರನ್ನು ಮುರ್ಕೊಂಡು ಬಿಡ್ತಾರೆ ಅಂತೇಳಿ ನಾವು ಸುಳ್ಳು ಹೇಳಲಿಕ್ಕಾಗತ್ತಾ? ಯಾರು ಮುರ್ಕೊಂಡು ಬಿಡ್ತಾರೆ ಅಂತೇಳಿ ಸುಳ್ಳು ಹೇಳಲಿಕ್ಕಾಗತ್ತಾ? ಇಟ್ಸ್ ಎ ಫ್ಯಾಕ್ಟ್. ನಿಮಗೆ ಮಾಹಿತಿಗಳು ಇಲ್ಲದಿದ್ದರೆ ನೀವು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಒಂದು ಡೆಡ್ ಬಾಡಿಯನ್ನು ಯಾವ ರೀತಿಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ, ಒಂದು ಡೆಡ್ ಬಾಡಿಯನ್ನು ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತೇಳಿ ವೈದ್ಯರಿಗೆ ರಿಕ್ವೆಷನ್ ಕೊಡಬೇಕಾದ್ರೆ ಎಷ್ಟು ಸಮಯಗಳು ಬೇಕು? ಯಾರಿಗಾದರೂ ಗೊತ್ತಿದೆ? ಸಾರ್ವಜನಿಕರಿಗೆ? ಡೆಡ್ ಬಾಡಿಯನ್ನು ಇನ್ಕ್ವೆಸ್ಟ್ ಮಾಡಿ ವೈದ್ಯರಿಗೆ ರಿಕ್ವೆಷನ್ ಕೊಡಬೇಕು ಅಂತಾದರೆ ಕನಿಷ್ಠ 3 ಗಂಟೆ ಬೇಕು. ಕನಿಷ್ಠ 3 ಗಂಟೆ ಬೇಕು ರಿಕ್ವೆಷನ್ ಕೊಡಲಿಕ್ಕೆ, ಪೋಸ್ಟ್ಮಾರ್ಟಮ್ ಮಾಡಿ ಅಂತೇಳಿ. ಪಂಚನಾಮೆಗೆ ಸಿಗ್ನೇಚರ್ ಆಗಬೇಕು, ಅವರ ಹೇಳಿಕೆಗಳಾಗಬೇಕು. ಅದಕ್ಕಿಂತ ಮೊದಲು ನೀವು ಅರ್ಜೆಂಟ್ ಉಂಟಂತ ಹೇಳಿ ರಿಕ್ವೆಷನ್ ಕೊಟ್ಟರೆ ಡಾಕ್ಟ್ರು ಹೇಳ್ತಾರೆ ಏನು ಜೀವ ಎಳೆಯಿತು ನಿಮಗೆ ಅಂತೇಳಿ. ನಿಮಗೆ ಡಾಕ್ಟ್ರು ಯಾವುದರ ಮೇಲೆ ರಿಪೋರ್ಟ್ ಕೊಡೋದು ಅಂತ ಎನಿಸ್ಕೊಂಡಿದ್ದೀರಿ? ಪೊಲೀಸರು ಇನ್ಕ್ವೆಸ್ಟ್ ಮಾಡುವಾಗ ಆ ದೇಹದ ಮೇಲೆ ಇರುವಂಥ ಎಲ್ಲ ಗಾಯಗಳನ್ನು ಬರೀತಾರೆ. ಹಣೆಯಲ್ಲಿ ಈ ಗಾಯ ಇದೆ, ಮೂಗಿನಲ್ಲಿ ಈ ಗಾಯ ಇದೆ, ಕಿವಿಯಲ್ಲಿ ಈ ಗಾಯ ಇದೆ, ಬೆನ್ನ ಹಿಂದೆ ತರಚು ಗಾಯ ಇದೆ. ಬಟ್ ಕೈ ಮೇಲಿದ್ದ ಗಾಯ ಬರ್ದಿಲ್ಲ ಅಂತ ಹೇಳಿ ವಾದ ಮಾಡ್ತಿದ್ದಾರೆ. ಕೈ ಮೇಲೆ ಗಾಯ ಇರಲಿಲ್ಲಲ್ಲ, ಇಲ್ಲದನ್ನು ಯಾಕೆ ಪೊಲೀಸರು ಬರೀತಾರೆ? ಪೊಲೀಸರು ಬರೆದ ಅಷ್ಟು ಗಾಯಗಳನ್ನು ಲಿಸ್ಟ್ ಮಾಡಿ ಇನ್ಕ್ವೆಸ್ಟಲ್ಲಿ ಬರೆದು ಮತ್ತೆ ಡಾಕ್ಟ್ರಿಗೆ ಹೇಳೋದು, ಬಾಹ್ಯವಾಗಿ ತೋರುವಂಥ ಇಷ್ಟು ಗಾಯಗಳ ಬಗ್ಗೆ ಪರೀಕ್ಷೆ ಮಾಡಿ ಮತ್ತು ಬಾಹ್ಯವಾಗಿ ತೋರದೇ ಇರುವಂಥ ಗಾಯಗಳ ಬಗ್ಗೆಯೂ ಪರೀಕ್ಷೆ ಮಾಡಿ
ಸರಿ. ವರದಿ ನೀಡಬೇಕು. ಡಾಕ್ಟರ್ ರಶ್ಮಿ ವಾಸ್ ಕ್ಲಿಯರ್ ದಟ್ ರೇಪ್ ಅಟೆಂಪ್ಟ್ ಆಗಿದೆ ಆಕೆಯ ಮೇಲೆ, ಬಟ್ ಅತ್ಯಾಚಾರ ಅನ್ನೋದು ಬಟ್ ಈಕ್ವಲ್ ಕ್ರೈಮ್ ಸರ್. ಅದರಲ್ಲಿ ಡೌಟ್ ಏನಿಲ್ಲ. ಕ್ರೈಮ್ ಇಸ್ ಈಕ್ವಲ್. ಅತ್ಯಾಚಾರ ಆದರೂ ಲೈಂಗಿಕ ದೌರ್ಜನ್ಯ ಆದರೂ ಆಗಿದ್ರು ಸರಿ ಇಸ್ ಈಕ್ವಲ್ ಕ್ರೈಮು. ಆದರೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಮರ್ಡರ್ ಆಗಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಇಲ್ಲಿ ಮರ್ಡರ್ ಆಗಿದೆಯಲ್ಲ. ಅತ್ಯಾಚಾರಕ್ಕಾದರೆ ಆ ಟೈಮಲ್ಲಿ ನಿಮಗೆ 7 ವರ್ಷ ಶಿಕ್ಷೆ ಇದ್ದದ್ದು, ಇಲ್ಲಿ ಮರ್ಡ್ರಿಗೆ 14 ವರ್ಷ ಇತ್ತಲ್ಲ ಜೀವಾವಧಿ. ಸರಿ, ನಿಮಗೆ ಕ್ರೈಮ್ ಯಾವುದು ದೊಡ್ಡದು ಅಂತ. ಸರಿ, ವಜೈನಲ್ ಅತ್ಯಾಚಾರ ಆಗಿ ಮರ್ಡರ್ ಮಾಡಿದರೆ ಇಸ್ ಎ ಡೆಸೆಂಟೆನ್ಸ್ ಆಗುವಂಥ ಕೇಸ್ ಅಲ್ಲ ಇದು. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಗಳ ಮೇಲಿರೋ ಗಂಭೀರ ಆರೋಪಗಳಲ್ಲಿ ಮತ್ತೆರಡು ಅಂತಂದ್ರೆ ಆಕೆಯ ಜೀರ್ಣಾಂಗದಲ್ಲಿದ್ದಂತಹ ಫುಡ್ ಅದನ್ನು ಉಲ್ಲೇಖ ಮಾಡಿದ್ದಾರೆ, ಬಟ್ ಅದನ್ನು ಪರೀಕ್ಷೆ ಕಳಿಸ್ಲಿಲ್ಲ. ಹಾಗೆ ವಜನೈಲ್ ಸ್ವಾಬ್ಗಳನ್ನು ಕಲೆಕ್ಟ್ ಮಾಡೋ ಪ್ರಮಾಣದಲ್ಲಿ ಕಮ್ಮಿ ಆಯಿತು, ಹಾಗಾಗಿ DNA ಪರೀಕ್ಷೆ ಫೇಲ್ಯೂರ್ ಆಗೋಯ್ತು ಅಂತೇಳಿ. ನೋಡಿ, ಅಲ್ಲಿ ರೇಪೇ ಆಗಲಿಲ್ಲ ಅಂತ ಆದಮೇಲೆ ಅಲ್ಲಿ ಯಾರ ಸ್ಪರ್ಮನ್ನು ಕಲೆಕ್ಟ್ ಮಾಡಬೇಕಿತ್ತು ಅವರು? ಸಂತೋಷ್ ರಾವ್ ಆರೋಪಿ, ಅವರು ರೇಪ್ ಮಾಡಲಿಲ್ಲ ಅಂತ ಆದ ಮೇಲೆ, ಅವಳ ವ್ಯಜನಲ್ಲಿ ಸಂತೋಷ್ ರಾವ್ನ ಸ್ಪರ್ಮಿದ್ದು ಅಂಶಗಳು ಇಲ್ಲ ಅಂತ ಆದ ಮೇಲೆ ಅವರು ಯಾರ ಸ್ಪರ್ಮವನ್ನು ಕಳಿಸ್ಬೇಕು? ವ್ಯಜನಲ್ ಸ್ವಾಬ್ ಅದೇ ಯಾರಾದ್ರು ಕೇಳಿದಾರ? ಬಟ್ ಪ್ರೊಸೀಜರ್ ಇಸ್ ಪ್ರೊಸೀಜರ್ ಮಾಡಬೇಕಂತೇನಿಲ್ಲ. ನಿಮಗೆ ಅಲ್ಲಿ ಸ್ಪರ್ಮ ಸಿಗದಿದ್ದರೆ ನೀವು ಯಾರ ಸ್ಪರ್ಮನ್ನು ಕಳಿಸಬೇಕು? ಅವಳ ವ್ಯಜನಲ್ಲಿ ಸಂತೋಷ್ ರಾವ್ ಇದ್ದು ಇಲ್ಲದೆ ಭಿನ್ನೊಬ್ಬರದ್ದು ಯಾರಾದರೂ ಸ್ಪರ್ಮಗಳು ಡಿಟೆಕ್ಟ್ ಆಗದಿದ್ದರೆ ಯಾವ ಸ್ಪರ್ಮನ್ನು ಕಳಿಸುವುದು? ಸೊ ವಜನಲ್ ಸ್ವಾಬ್ನ ಸರಿಯಾದ ಪ್ರಮಾಣದಲ್ಲಿ ಕಳಿಸಿಲ್ಲ ಅಂತ ಯಾಕೆ ಹೇಳಿದ್ದಂತ ಹೇಳಿದರೆ, ವಜನಲ್ ಸ್ವಾಬ್ನಲ್ಲಿ ಮಣ್ಣುಗಳು ತುಂಬಿತ್ತು, ಮಳೆ ಬಂದಿತ್ತು, ಒದ್ದೆ ಆಗಿತ್ತು, ಅದನ್ನು ಡ್ರೈ ಮಾಡಿ ಕಳಿಸ್ಬೇಕಿತ್ತು. 11ನೇ ತಾರೀಕು 12, 13 3 ದಿವಸವು ಬೆಳ್ತಂಗಡಿಯಲ್ಲಿ ವಿಪರೀತವಾದ ಮಳೆ ಬಂದಿತ್ತು, ಡ್ರೈ ಮಾಡಲಿಕ್ಕೆ ಸಾಧ್ಯ ಆಗಲಿರಲಿಲ್ಲ. ಅದರ ನಂತರ ಡ್ರೈ ಮಾಡಿದ್ದಾರೆ, ಕಳಿಸಿದ್ದಾರೆ. ಅದನ್ನು ಪೊಲೀಸರು ಡಿಲೇ ಆಗಿದ್ದಕ್ಕೆ ಇದು ಕಾರಣ ಅಂತ ಹೇಳಿ, ಇದು ಕಾರಣ. ಅದರ ನಂತರ ಡ್ರೈ ಮಾಡಿದ್ದಾರೆ, ಕಳಿಸಿದ್ದಾರೆ. ಕಳಿಸಿದನ್ನು ಪೊಲೀಸರು ಇಟ್ಟುಕೊಂಡು ಮತ್ತೆ ಕಳಿಸಿದ್ದಾರೆ. ಅದನ್ನು ಯಾರು ಡೆಲಿಬ್ರೇಟ್ ಆಗಿ ಅಂದರೆ ಪರ್ಪಸ್ಫುಲ್ಲಿ ಡಿಲೇ ಮಾಡಿಲ್ಲ. ಅದು ಯಾಕೆಂತ ಹೇಳಿದೆ ನಿಮಗೆ ವಿಷಯ ಹೇಳ್ತೇನೆ ನಾನು ನಿಮಗೆ. ಪೊಲೀಸರು ಒಂದು ಕಿಟ್ಟನ್ನು ಕೊಂಡೋಗಿ ಬೆಂಗಳೂರಿಗೆ ಕೊಡುವುದಕ್ಕೂ, ಒಂದು 4-5 ಕಿಟ್ಟುಗಳನ್ನು ಒಟ್ಟಿಗೆ ಕೊಂಡು ಬೆಂಗಳೂರಿಗೆ ಕೊಡೋದಕ್ಕೂ ಒಂದೇ ರೀತಿಯ ಎಕ್ಸ್ಪೆನ್ಸ್ ಇರೋದು. ಯಾಕೆ ಸಾಮಾನ್ಯವಾಗಿ ಅವರಿಗೆ ಇಷ್ಟೇ ದಿವಸದೊಳಗೆ ಅದನ್ನು ಕೊಂಡೋಗಿ ಮುಟ್ಟಿಸಬೇಕು, ಇಷ್ಟೇ ದಿವಸದಲ್ಲಿ ರಿಪೋರ್ಟ್ ತರಬೇಕಂತಿಲ್ಲ. ಪೊಲೀಸರಿಗೆ ಆ ರಿಪೋರ್ಟ್ ಯಾವಾಗ ಅವಶ್ಯಕತೆ ಇರುತ್ತದೆ ಅಂತ ಹೇಳಿದರೆ, ನಿಮಗೆ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅವಶ್ಯಕತೆ ಇರೋದು. ಇವರು ಕಿಟ್ಟನ್ನು ಒಂದು 4 ದಿವಸ ಲೇಟಾಗಿ ಕೊಟ್ಟರು, FSL ಅವ್ರ ರಿಪೋರ್ಟ್ ಬೇಗ ಕೊಡಲಿಕ್ಕೂ ಸಾಧ್ಯತೆ ಇದೆ. ಇವರು ಬೇಗ ಕೊಟ್ಟರೆ FSL ಅವ್ರ ರಿಪೋರ್ಟ್ ಲೇಟಾಗಿ ಕೊಡಲಿಕ್ಕೂ ಸಾಧ್ಯತೆಗಳಿವೆ. ಸರಿ, ಅದು ಇಲ್ಲಿ ಕೌಂಟ್ ಆಗೋದಿಲ್ಲ, ಅದು ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ. ಪೋಸ್ಟ್ ಮಾರ್ಟಮ್ ಪ್ರೊಸೀಜರಲ್ಲಿ ಎಲ್ಲೂ ಲ್ಯಾಪ್ಸ್ ಇಲ್ಲ ನಿಮ್ಮ ಪ್ರಕಾರ? ನನ್ನ ಪ್ರಕಾರದಲ್ಲಿ ಪೋಸ್ಟ್ ಮಾರ್ಟಮ್ ಪ್ರೊಸೀಜರಲ್ಲಿ ಲ್ಯಾಪ್ಸ್ ಇಲ್ಲ. ಸರಿ, ಆಯ್ತಲ್ಲ. ಮತ್ತು ಅವಳು ಫುಡ್ಡು ತೊಗೊಂಡಿದ್ದಾಳೆ ಅಂತೇಳಿ ಅವಳದು ಡೈಜೆಷನ್ ಆಗಿಲ್ಲ ಅಂತ ಅವರು ಹೇಳಿದ್ದಾರೆ ಅಂತೇಳಿ. ಮತ್ತು ಸಾಧಾರಣವಾಗಿ ಡಾಕ್ಟ್ರುಗಳು ಆದಮು ಮತ್ತು ರಶ್ಮಿಯವರನ್ನು ನಾನು ಬ್ಲೇಮ್ ಮಾಡೋದಲ್ಲ. ನಾನು ಇಂಥ ಒಂದು 100 ಪೋಸ್ಟ್ ಮಾರ್ಟಮು ಮಾಡಿದಂಥ ಡಾಕ್ಟ್ರುಗಳ ರಿಪೋರ್ಟ್ಗಳನ್ನೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಅದರಲ್ಲಿ ಒಂದು ಕಾಲಮ್ ಇದೆ, ಆಹಾರ ಜೀರ್ಣವಾಗಿದೆಯೋ ಇಲ್ಲವೋ ಅಂತ. ಇಷ್ಟೇ ಇರೋದು, ಆಹಾರ ಜೀರ್ಣವಾಗಿದೆಯಾ ಇಲ್ಲವ, ಅದಕ್ಕೆ ಇವರು ಜೀರ್ಣ ಆಗಿಲ್ಲ ಅಂತ ಬರೆಯೋದು, ಜೀರ್ಣ ಆಗಿಲ್ಲ ಅಂತ ಹೇಳಿ. ಬಟ್ ಇವರನ್ನು ಕ್ರಾಸ್ ವೆರಿಫಿಕೇಶನ್ ಮಾಡೋ ಸಂದರ್ಭದಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಹೌದು, ಆ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಕಳಿಸುವ ಅವಕಾಶ ಇತ್ತು, ನಾವು ಮಾಡಿಲ್ಲ ಅಗತ್ಯ ಇಲ್ಲ ಅಂತ ಹೇಳಿ. ಆಗ ಇಲ್ಲೇ ಆಗಿದ್ದು ರೇಪ್ ಆ್ಯಂಡ್ ಮಾಡ್ರು. ಅವಳೇನು ವಿಷ ತಗೊಂಡದಲ್ಲ, ಅವಳು ವಿಷ ತಗೊಂಡದಲ್ಲ. ವಿಷ ತಗೊಂಡ್ರೆ ಅದಂತ ಕಳಿಸ್ಬೇಕು. ಅಥವಾ ವಿಷ ಕೊಟ್ಟು ಸಾಯಿಸಿದ್ದಾರೆ ಅನ್ನೋ ಅನುಮಾನ ಅಂತ ಸಿಂಪ್ಟಮ್ ಇರಲಿಲ್ಲ ಅಲ್ಲಿ. ವಿಷ ಕೊಟ್ಟು ಸಾಯಿಸಿದ್ದಕ್ಕೆ ಸಿಂಪ್ಟಮ್ ಇರಲಿಲ್ಲ. ಆದ್ದರಿಂದಾಗಿ ಅವಳು ಹೊಟ್ಟೆಯಲ್ಲಿರುವ ಫುಡ್ಡು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅಗತ್ಯ ಇರಲಿಲ್ಲ. ಆದ್ದರಿಂದಾಗಿ ಅದನ್ನು ಕಳಿಸಲಿಲ್ಲ. ನಾವು ಡಾಕ್ಟ್ರನ್ನು ಸರ್ಟಿಫೈ ಮಾಡುವುದಲ್ಲ, ಯಾವುದೇ ಡಾಕ್ಟ್ರು ಇದೇ ರೀತಿಯಲ್ಲಿ ಮಾಡೋದು. ಸರಿ,
ಇವರು ಯಾರು ಮಾಮಲೆ ಶೆಟ್ಟಿಯವರು ಮಾಡಿದರೂ ಸಹ ಅಷ್ಟೇ ಮಾಡಬೇಕಿತ್ತೇ ಹೊರತು ಬೇರೆ ಏನು ಮಾಡಲಿಕ್ಕಿಲ್ಲ. ಸರಿ, ಪೋಸ್ಟ್ಮಾರ್ಟಮ್ ಆಯಿತು, ಅದಾದ ನಂತರದಲ್ಲಿ ಮರುದಿನ ಸಂತೋಷ್ ರಾವ್ ಸಿಗೋದು. ಸಂತೋಷ್ ರಾವ್ ಸಿಕ್ಕಿದ ಅಂತ ಹೇಳಿ, ಸಂತೋಷ್ ರಾವ್ನನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಹಿಡಿದು ಕೊಟ್ಟದ್ದು ಅಲ್ಲ. ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಇದೆ, ರತ್ನವಿಹಾರ ಅಂತ ಅದಕ್ಕೆ ಹೆಸರಿರುವುದು. 6 ಗಂಟೆಯ ನಂತರ ಆ ಬೆಟ್ಟಕ್ಕೆ ಯಾರೂ ಹೋಗುವಾಗಿಲ್ಲ. 6 ಗಂಟೆಯ ಮೊದಲು ಅಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡವರನ್ನು ವಾಪಸ್ಸು ಕಳಿಸ್ತಾರೆ ಅಲ್ಲಿಂದ. ಅದಕ್ಕೆ ಬೇಕಾಗಿ ಒಂದು 3 ಮಂದಿ, ರವಿ ಪೂಜಾರಿ, ಮಲ್ಲಿಕ್ ಜೈನ್ ಮತ್ತು 3 ಮಂದಿ ಹೋಗಿದ್ದಾರೆ. ಯಾಕಂದರೆ ಮಲ್ಲಿಕ್ ಜೈನಿಂದು ಬಾವೊಂದು ಅಲ್ಲಿ ಸ್ಟುಡಿಯೋ ಇದೆ ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟಕ್ಕೆ ಹೋದವರು ಅವರ ಸ್ಟುಡಿಯೋದಲ್ಲಿ ಬಾಹುಬಲಿಯ ಮೂರ್ತಿಯ ಇದರಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳೋದೊಂದು ಇದೆ. ಹಾಗೆ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಇವರು ಹೋಗಿ ಎಲ್ಲ ಅಂಗಡಿಯೆಲ್ಲ ಬಂದಿದೆ, ಎಲ್ಲನೂ ಕೆಳಗಿಳಿಸ್ಕೊಂಡು ಬಂದಿದ್ದಾರೆ. ಬಂದಾಗ ಹೋಗೋ ಸಂತೋಷ್ ರಾವ್ ಅಲ್ಲಿ ಕೂತಿದ್ದ. ಅವನು ಕೇಳಿದರೆ ನಮ್ಮವರಲ್ಲಿ ಮೇಲೆ ಇದ್ದಾರೆ ಅಂತ ಹೇಳಿದ್ದಾರೆ, ಮೇಲೆ ಹೋಗಿದ್ದಾರೆ ಅಂತೇಳಿ. ಇವನು ಹತ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಕೂತಿದ್ದಾರೆ ಅಂತೇಳಿ ಇವರು ನಿಂತಿದ್ದಾರೆ. ಇವರು ಹೋಗಿ ವಾಪಸ್ ಹೊರಗೆ ಅಲ್ಲಿ ಕೂತಿದ್ದ. ಆಗ ಇವರು ಹೇಳಿದರು ಅಲ್ಲಿ ಮೇಲೆ ಯಾರಿಲ್ಲ ಬಾ ಅಂತ ಹೇಳಿದರು. ಹಾಗೆ ಇವು ಚೀಲ ಇಟ್ಕೊಂಡು ಬಂದ. ನೋಡೋ ತೋರಿಕೆಗೆ ಹೇಗಿತ್ತು ಅಂತ ಹೇಳಿದರೆ ಏನು ಜೆಂಟ್ಲ್ಮೆನ್ ಥರ ಇರಲಿಲ್ಲ. ಒಂದು ಜೆಂಟ್ಲ್ಮೆನ್ ಥರ ಇದ್ದರೆ ನೀವು ಅವನ ಮೇಲೆ ಸಂಶಯ, ಇವನೊಂದು ರೀತಿ ಇದ್ದ. ಮತ್ತು ಏನೋ ಅವಶ್ಯಕತೆ ಇರುವಂಥ ರೀತಿಯಲ್ಲಿದ್ದ. ಅದಕ್ಕೆ ಬಾ ನಿಂಗಲ್ಲಿ ಮಲಗಲಿಕ್ಕೆ ಚಾಪೆ ಕೊಡ್ತೇವೆ, ಬಂದು ಮಲ್ಕೊಳ್ಳೋ ಅಂತ ಹೇಳಿದೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಬಂದ ಎಲ್ರಿಗೂ ಅವರು ಚಾಪೆ ಕೊಡ್ತಾರೆ, ಅವರಿಗೊಂದು ಇಲ್ಲಿಗೆ ವ್ಯವಸ್ಥೆ ಕೊಡ್ತಾರೆ. ಛತ್ರದಲ್ಲಿ ಊಟ ಇದೆ, ಅದರಲ್ಲೇನು. ಅಲ್ಲಿಂದ ಕೆಳಗೆ ಇಳಿದಾಗ ಬಲಬದಿಯಲ್ಲಿ ಖಾಲಿ ಜಾಗದಲ್ಲಿ KSRP ವ್ಯಾನ್ ನಿಂತಿತ್ತು, ಪೊಲೀಸರದ್ದು. ಆ ವ್ಯಾನನ್ನು ನೋಡಿ ಇವ ಓಡಿದ್ದು. ಓಕೆ, ವ್ಯಾನು ನಿಲ್ಲದಿದ್ದರೆ ಇವ ಓಡ್ತಾ ಇರಲಿಲ್ಲ, ಜನರಿಗೆ ಅವನನ್ನು ಹಿಡಿದು ಕೊಡ್ತಲ್ಲೂ ಇರಲಿಲ್ಲ. ಓಡಿದ್ದು. ಅಷ್ಟೊತ್ತಿಗೆ ಹಿಡಿದ್ರು. ಎಂಥದ್ದು ಅವನು ಚೀಲದಲ್ಲಿ ಎಂತ ಉಂಟು ಅಂತ ಹೇಳಿ ಹಿಡಿದ ಕೂಡಲೇ ಚೀಲದಲ್ಲಿ ಏನಿಂದ ಕೊಕ್ಕೆ ಉಂಟ, ಈಗ ಕಳವು ಮಾಡುವಂಥ ಸೊತ್ತುಗಳುಂಟಂತ ಹುಡುಕೋದಲ್ವ, ಇಲ್ಲ ಕಳವು ಮಾಡಿದ ಸೊತ್ತು ಉಂಟು ಹುಡುಕಿದ್ದಾರೆ. ಇಷ್ಟೊತ್ತಿಗೆ ಹರೀಶ್ ಮಾಡಿ ಒಳ ಬಂದ. ಅವನು ಮನೆಗೆ ಹೋಗುವವನು, ಅವನು ಅಲ್ಲಿ ಅನ್ನಛತ್ರದಲ್ಲಿ ಕೆಲಸ ಮಾಡುವವನು. ಅವ ಬಂದು ನೋಡಿದಾಗ ಹೇಳಿದೆ, ನಿನ್ನೆ ಇವ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಹರೀಶ್ ಮಾಡಿ ಒಳ ಐಡೆಂಟಿಫೈ ಮಾಡಿದ್ದಲ್ಲಿ ಇವ ನಿನ್ನೆ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತೇಳಿ. ಆಗ ಜನ ಇಟ್ಕೊಂಡ್ರು ಇವ ಸೌಜನ್ಯನ ಕೊಂದವ ಅಂತ. ಆಗ ಅವನಿಗೆ ಅಲ್ಲಿ ಹೊಡೆತ ಬಿದ್ದದ್ದು, ಅಲ್ಲಿವರೆಗೆ ಹೊಡೆತ ಬೀಳಲಿಲ್ಲ. ಹರೀಶ್ ಬಂಡವಾಳ ಬರದೇ ಇರ್ತಿದ್ರೆ ಇವರನ್ನು ಪೊಲೀಸರಿಗೆ ಕೊಡ್ತಾ ಇದ್ರು, ಪೊಲೀಸರು ಕರ್ಕೊಂಡೋಗಿ ಸ್ಟೇಷನ್ಲಿ ಕೂರಿಸ್ತಾ ಇದ್ರು, ಏನು ಗಲಾಟೆ ಆಗ್ತಾ ಇರಲಿಲ್ಲ. ಈ ಹರೀಶ್ ಮಡಿವಾಳರು ನೋಡಿದ್ದು ಯಾವ ಸಂದರ್ಭದಲ್ಲಿ? ವಿಠ್ಠಲ್ ಗೌಡ್ರು ನೋಡಿ ವಿಶ್ ಮಾಡಿ ಹೋದ ನಂತರ? ಓಕೆ, ವಿಠ್ಠಲ ಗೌಡರು ನೋಡಿ ವಿಠ್ಠಲ ಗೌಡರು ಅದರ ನಂತರ ಹರೀಶ್ ಮಡಿವಾಳ ಹೋದ್ದು. ಹರೀಶ್ ಮಡಿವಾಳ ಹೋಗುವುದಕ್ಕಿಂತ ಮೊದಲು ಗೋಪಾಲ ಪೂಜಾರಿ ಹೋಗಿದ್ದಾರೆ. ಹೌದು, ಅವ್ರು ರಿಕ್ಷಾದಲ್ಲಿ ಹೋದಾಗ ಅವ ಅಲ್ಲಿ ನಿಂತ್ಕೊಂಡಿದ್ದ. ಬಟ್ ಅವರು ಒಟ್ಟಿಗೆ ನೋಡಿಲ್ಲ ಸೌಜನ್ಯ ಹಾಗೆ ಸಂತೋಷ್ ರಾವ್ನ ಒಟ್ಟಿಗೆ ನೋಡಿಲ್ಲ. ಗೋಪಾಲ ಪೂಜಾರಿ ಒಟ್ಟಿಗೆ ನೋಡಿಲ್ಲ. ಹರೀಶ್ ಮಡಿವಾಳ ಹರೀಶ್ ಮಡಿವಾಳ ಹೋಗುವಾಗ ಇವರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರು ಬೈಕ್ ನಿಲ್ಲಿಸಿದ್ದಾರೆ, ಏನಂತ ಕೇಳಿದ್ದಾರೆ, ಅವ್ರು ಅಡ್ರೆಸ್ ಕೇಳಿದ್ದಾರೆ ಅಂತ ಹೇಳಿದ್ರು. ಆಗ ನೋಡಿದ್ದಾರೆ, ಆಯ್ತು ಅಂತ ಹೇಳಿ ಅವ್ರು ಸೀದಾ ಹೋಗಿದ್ದಾರೆ. ಆಗ ಅದಕ್ಕೆ ಹೇಳಿದಿಲ್ಲ ಹರೀಶ್ ಮಡಿವಾಳ, ಅವನಿನ್ನು ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಆಗ ಜನರಿಗೆ ಗೊತ್ತಿತ್ತಲ್ಲ ಸೌಜನ್ಯಂದು ಮರ್ಡರ್ ಆಗಿದೆ ಅಂತ ಹೇಳಿ ಹಿಡ್ಕೊಂಡ್ರು. ಅಷ್ಟೊತ್ತಿಗೆ ಅಲ್ಲೇ ಔಟ್ ಪೋಸ್ಟು ಇದ್ದದ್ದು, ಪೊಲೀಸರು ಬಂದರು, ಹಿಡ್ಕೊಂಡು ಯಮಸಾಹಸ ಭಟ್ರು ಇವನನ್ನು ತೆಗೆದು ಜೀಪಿಗೆ ಹಾಕಲಿಕ್ಕೆ ಈ ಜನರ ಕೈಯಿಂದ ತಪ್ಪಿಸಿಕೊಂಡು. ಯಾಕಂದರೆ ಪೊಲೀಸರ ಜವಾಬ್ದಾರಿ. ನೀವು ಯಾರು ಎಷ್ಟೇ ಉದ್ರಿಕ್ತರಾಗಲಿ ಅವರ ಕೈಯಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಅವನ ಕಳ್ಳನೇ ಆಗಲಿ, ಕೊಲೆಗಾರನೇ ಆಗಲಿ, ಅತ್ಯಾಚಾರಿ ಆಗಲಿ, ಅವನನ್ನು ರಕ್ಷಣೆ ಮಾಡಬೇಕಾದ್ದು ಪೊಲೀಸರ ಜವಾಬ್ದಾರಿ. ಹೇಗೂ ಅವನು ಹಿಡಿದು ಜೀಪಿಗೆ ಹಾಕಿದ್ರೆ ಸೀದಾ ಬೆಳ್ತಂಗಡಿಗೆ ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ರಾತ್ರಿ ಸುಮಾರು 7 ಗಂಟೆ ಆಗಿತ್ತು. 11ನೇ ತಾರೀಕು ಇದು 11ನೇ ತಾರೀಕು 7 ಗಂಟೆ ಆಗಿತ್ತು. ಹಾಗೆ ಇಲ್ಲಿ ಸ್ಟೇಷನಿಗೆ ಬಂದಾಗ ಏನಾಯಿತು, ಸುಂದರ್ ಶೆಟ್ಟರ್ ಅಂತ ಇದ್ದರು ಹೆಡ್ ಕಾನ್ಸ್ಟೇಬಲು, ತಾರನಾಥ್ ಅಂತ PC ಇದ್ದರು, ಅಲ್ಲಿದ್ದರು. ಇವನು ಕರ್ಕೊಂಡು ಬಂದಾಗ ಅಷ್ಟೊತ್ತಿಗೆ ಧರ್ಮಸ್ಥಳದಿಂದ ಜನ ಬಂತು ಬೆನ್ನಿಗೆ, ಪೊಲೀಸರ ಬೆನ್ನಿಗೆ ಜನರು ಬಂದು ಎಲ್ಲರೂ
ಗೇಟ್ ಹತ್ರ ಬಾಕಿ ಆದರು, ಪೊಲೀಸರು ಹೊರಗೆ ಆದರು. ಅದು ಅಷ್ಟೊತ್ತಿಗೆ ಇವರಿಗೆ ಪೊಲೀಸರಿಗೆ ಇವನನ್ನು ಜೀಪಲ್ಲಿ ಕರ್ಕೊಂಡು ಬಂದಿದ್ದಾರೆ, ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಸ್ಟೇಷನಲ್ಲಿ ಇದ್ದವರಿಗೆ. ಅಲ್ಲಿ ಸಿಕ್ಕಿದ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಬಿಟ್ಟರೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಸುಂದರ್ ಶೆಟ್ಟರಿಗೆ ಹೇಳಿದ್ರಂತೆ, ಅಲ್ಲಿ ನಿಂಚೆ ಕೊನೆಯೇನೆ ಅಂತ ಹೇಳಿ ಅವಳನ್ನು ಹೇಗೆ ಕೊಂಡೋದ್ದು ಅಂತ. ಅಲ್ಲೇ ತಾರನಾಥ್ ಅಂತ ಪಿ ಸಿ ಇದ್ದ, ಅವನು ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು 10 ಹೆಜ್ಜೆ ಹೋಗಿದ್ದಾನೆ. ಸಂತೋಷ್ ರಾವೇ ಹೇಳಿರೋದು ಇದನ್ನು. ಸಂತೋಷ್ ರಾವೇ 10 ಹೆಜ್ಜೆ ಹೋಗಿದ್ದಾನೆ ತಾರನಾಥ್ ಅಂತ ಪಿ ಸಿಯನ್ನು ಕರ್ಕೊಂಡು. 62 kg ಇದ್ದಾನೆ ಅವನು. ಯಾರು? ತಾರನಾಥ್. ಅವರನ್ನು ಸಂತೋಷ್ ರಾವ್ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಒಂದು 10 ಹೆಜ್ಜೆ ಹೋಗಿದ್ದಾನೆ, ಹೀಗೆ ತಗೊಂಡೋದ್ದು ಅಂತ. ಯಾರನ್ನು? ಸೌಜನ್ಯ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ಬನೇ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ ದಾಟ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ. ಇಲ್ಲ. ಹಾಗಾದ್ರೆ 62 kg ಇರೋ ತಾರನಾಥನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನಲ್ಲಿ? ಇವಳೇನು 40-42 kg ಇರ್ಬೋದಿತ್ತು ಪಾಪ ಹೆಣ್ಮಗು. ಇದೇ ಬ್ಲ್ಯಾಕ್ ಬೆಲ್ಟ್ ಆಗಿದೆ ಕರಾಟೆಯಲ್ಲಿ, ಸ್ಟೇಟ್ ಲೆವೆಲಲ್ಲಿ ಕರಾಟೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಏಟು ಬಿದ್ದು ನರ ಸಂಬಂಧಿ ಸಮಸ್ಯೆ ಆದ್ದವನಿಗೆ. ಶಿವಮೊಗ್ಗದ ಮಾನಸದಿಂದ ಡಾಕ್ಟರ್ ಅಶೋಕ್ ಪೈ ಅವರ ಮಾನಸದಿಂದ ಚಿಕಿತ್ಸೆ ಪಡೀತಾ ಇದ್ದ. ಇವನನ್ನ ಯಾಕೆ ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ? ತಂದೆ ಇದ್ದರು, ತಾಯಿ ಇದ್ದರು, ಅಣ್ಣಂದಿರಿದ್ದರು, ಅತ್ತಿಗೆ ಇದ್ದರು, ಎಲ್ಲರೂ ಇದ್ರಲ್ಲ, ಯಾಕೆ ಮನೆಯಲ್ಲಿ ಇಟ್ಕೊಳ್ಳಿಲ್ಲ ಇವನನ್ನು? ಯಾರಾದರೂ ಕೇಳಿದ್ರಾ? ಇಲ್ಲಲ್ಲ. ಇಲ್ಲಿಗೆ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಂಟ್ರಿ ಆದ್ರ, ಅವರದೊಂದು ಹಳೆಯ ಬಾಕಿ ಇತ್ತು. ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಅಲ್ಲಿನ ರಿಕ್ಷಾ ಚಾಲಕರು ಹಲ್ಲೆ ಮಾಡಿದರು. ಇವರಿಗೆ ಹೊಡೆದದ್ದು ಒಬ್ಬ ಕ್ರಿಶ್ಚಿಯನ್ ಆಟೋ ಡ್ರೈವರು. ಈ ಹರೀಶ್ ಮಡಿವಾಳರು ನೋಡಿದ್ದು ಯಾವ ಸಂದರ್ಭದಲ್ಲಿ? ವಿಠ್ಠಲ್ ಗೌಡ್ರು ನೋಡಿ ವಿಶ್ ಮಾಡಿ ಹೋದ ನಂತರ. ಓಕೆ. ವಿಠಲಗೌಡರು ನೋಡಿ ವಿಠಲಗೌಡರು ಹೌದಲ್ಲ, ಅದರ ನಂತರ ಹರೀಶ್ ಮಡಿವಾಳ ಹೋದ್ದು. ಹರೀಶ್ ಮಡಿವಾಳ ಹೋಗೋದಕ್ಕಿಂತ ಮೊದಲು ಗೋಪಾಲ ಪೂಜಾರಿ ಹೋಗಿದ್ದಾರೆ. ಹೌದು. ಅವ್ರು ರಿಕ್ಷಾದಲ್ಲಿ ಹೋದಾಗ ಅವ ಅಲ್ಲಿ ನಿಂತ್ಕೊಂಡಿದ್ದ. ಬಟ್ ಅವರು ಒಟ್ಟಿಗೆ ನೋಡಿಲ್ಲ, ಸೌಜನ್ಯ ಹಾಗೆ ಸಂತೋಷ್ ರಾವ್ನ ಒಟ್ಟಿಗೆ ನೋಡಿಲ್ಲ. ಗೋಪಾಲ ಪೂಜಾರಿ ಒಟ್ಟಿಗೆ ನೋಡಿಲ್ಲ. ಹರೀಶ್ ಮಡಿವಾಳ ಹರೀಶ್ ಮಡಿವಾಳ ಹೋಗುವಾಗ ಇವರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರು ಬೈಕ್ ನಿಲ್ಲಿಸಿದ್ದಾರೆ, ಏನಂತ ಕೇಳಿದ್ದಾರೆ, ಅವ್ರು ಅಡ್ರೆಸ್ ಕೇಳಿದ್ದಾರೆ ಅಂತ ಹೇಳಿದ್ರು. ಆಗ ನೋಡಿದ್ದಾರೆ, ಆಯ್ತು ಅಂತ ಹೇಳಿ ಅವ್ರು ಸೀದಾ ಹೋಗಿದ್ದಾರೆ. ಆಗ ಅದಕ್ಕೆ ಹೇಳಿದಿಲ್ಲ ಹರೀಶ್ ಮಡಿವಾಳ, ಅವನಿನ್ನು ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಆಗ ಜನರಿಗೆ ಗೊತ್ತಿತ್ತಲ್ಲ ಸೌಜನ್ಯಂದು ಮರ್ಡರ್ ಆಗಿದೆ ಅಂತ ಹೇಳಿ, ಹಿಡ್ಕೊಂಡ್ರು. ಅಷ್ಟೊತ್ತಿಗೆ ಅಲ್ಲೇ ಔಟ್ ಪೋಸ್ಟು ಇದ್ದದ್ದು, ಪೊಲೀಸರು ಬಂದರು, ಹಿಡ್ಕೊಂಡು ಯಮಸಾಹಸ ಭಟ್ರು ಇವನನ್ನು ತೆಗೆದು ಜೀಪಿಗೆ ಹಾಕಲಿಕ್ಕೆ, ಈ ಜನರ ಕೈಯಿಂದ ತಪ್ಪಿಸಿಕೊಂಡು. ಯಾಕಂದರೆ ಪೊಲೀಸರ ಜವಾಬ್ದಾರಿ. ನೀವು ಯಾರು ಎಷ್ಟೇ ಉದ್ರಿಕ್ತರಾಗಲಿ, ಅವರ ಕೈಯಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಅವನು ಕಳ್ಳನೇ ಆಗಲಿ, ಕೊಲೆಗಾರನೇ ಆಗಲಿ, ಅತ್ಯಾಚಾರಿ ಆಗಲಿ, ಅವನನ್ನು ರಕ್ಷಣೆ ಮಾಡಬೇಕಾದ್ದು ಪೊಲೀಸರ ಜವಾಬ್ದಾರಿ. ಹೇಗೂ ಅವನು ಹಿಡಿದು ಜೀಪಿಗೆ ಹಾಕಿದ್ರೆ ಸೀದಾ ಬೆಳ್ತಂಗಡಿಗೆ ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ರಾತ್ರಿ ಸುಮಾರು 7 ಗಂಟೆ ಆಗಿತ್ತು. 11ನೇ ತಾರೀಕಿದು. ಇದು 11ನೇ ತಾರೀಕು 7 ಗಂಟೆ ಆಗಿತ್ತು. ಹಾಗೆ ಇಲ್ಲಿ ಸ್ಟೇಷನಿಗೆ ಬಂದಾಗ ಏನಾಯಿತು, ಸುಂದರ್ ಶೆಟ್ಟರ್ ಅಂತ ಇದ್ದರು ಹೆಡ್ ಕಾನ್ಸ್ಟೇಬಲು, ತಾರನಾಥ್ ಅಂತ ಪಿ ಸಿ ಇದ್ದರು, ಅಲ್ಲಿದ್ದರು. ಇವನು ಕರ್ಕೊಂಡು ಬಂದಾಗ ಅಷ್ಟೊತ್ತಿಗೆ ಧರ್ಮಸ್ಥಳದಿಂದ ಜನ ಬಂತು ಬೆನ್ನಿಗೆ, ಪೊಲೀಸರ ಬೆನ್ನಿಗೆ ಜನರೂ ಬಂದು ಎಲ್ಲರೂ ಗೇಟ್ ಹತ್ರ ಬಾಕಿ ಆದರು, ಪೊಲೀಸರು ಹೊರಗೆ ಆದರು. ಅಷ್ಟೊತ್ತಿಗೆ ಇವರಿಗೆ ಪೊಲೀಸರಿಗೆ ಇವನನ್ನು ಜೀಪಲ್ಲಿ ಕರ್ಕೊಂಡು ಬಂದಿದ್ದಾರೆ, ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಸ್ಟೇಷನಲ್ಲಿ ಇದ್ದವರಿಗೆ. ಅಲ್ಲಿ ಸಿಕ್ಕಿದ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಬಿಟ್ಟರೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಸುಂದರ್ ಶೆಟ್ಟರಿಗೆ ಹೇಳಿದ್ರಂತೆ, ಅಲ್ಲಿ ನಿಂಚೆ ಕೊನೆಯೇನೆ ಅಂತ ಹೇಳಿ ಅವಳನ್ನು ಹೇಗೆ ಕೊಂಡೋದ್ದು ಅಂತ. ಅಲ್ಲೇ ತಾರನಾಥ್ ಅಂತ ಪಿ ಸಿ ಇದ್ದ, ಅವನು ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು 10 ಹೆಜ್ಜೆ ಹೋಗಿದ್ದಾನೆ. ಸಂತೋಷ್ ರಾವೇ ಹೇಳಿರೋದು ಇದನ್ನು. ಸಂತೋಷ್ ರಾವೇ 10 ಹೆಜ್ಜೆ ಹೋಗಿದ್ದಾನೆ ತಾರನಾಥ್ ಅಂತ ಪಿ ಸಿಯನ್ನು ಕರ್ಕೊಂಡು. 62 kg ಇದ್ದಾನೆ ಅವನು. ಯಾರು? ತಾರನಾಥ್. ಅವರನ್ನು ಸಂತೋಷ್ ರಾವ್ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಒಂದು 10 ಹೆಜ್ಜೆ ಹೋಗಿದ್ದಾನೆ, ಹೀಗೆ ತಗೊಂಡೋದ್ದು ಅಂತ. ಯಾರನ್ನು? ಸೌಜನ್ಯ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ಬನೇ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ ದಾಟ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ. ಇಲ್ಲ. ಹಾಗಾದ್ರೆ 62 kg ಇರೋ ತಾರನಾಥನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನಲ್ಲಿ? ಇವಳೇನು 40-42 kg ಇರ್ಬೋದಿತ್ತು ಪಾಪ ಹೆಣ್ಮಗು.
ಇದೇ ಬ್ಲ್ಯಾಕ್ ಬೆಲ್ಟ್ ಆಗಿದೆ ಕರಾಟೆಯಲ್ಲಿ. ಸ್ಟೇಟ್ ಲೆವೆಲಲ್ಲಿ ಕರಾಟೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಏಟು ಬಿದ್ದು ನರ ಸಂಬಂಧಿ ಸಮಸ್ಯೆ ಆದ್ದು ಅವನಿಗೆ. ಶಿವಮೊಗ್ಗದ ಮಾನಸದಿಂದ ಡಾಕ್ಟರ್ ಅಶೋಕ್ ಪೈ ಅವರ ಮಾನಸದಿಂದ ಚಿಕಿತ್ಸೆ ಪಡೀತಾ ಇದ್ದ. ಇವನನ್ನ ಯಾಕೆ ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ? ತಂದೆ ಇದ್ದರು, ತಾಯಿ ಇದ್ದರು, ಅಣ್ಣಂದಿರಿದ್ದರು, ಅತ್ತಿಗೆ ಇದ್ದರು, ಎಲ್ಲರೂ ಇದ್ರಲ್ಲ. ಯಾಕೆ ಮನೆಯಲ್ಲಿ ಇಟ್ಕೊಳ್ಳಿಲ್ಲ ಇವನನ್ನು? ಯಾರಾದರೂ ಕೇಳಿದ್ರಾ? ಇಲ್ಲಲ್ಲ. ಇಲ್ಲಿಗೆ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಂಟ್ರಿ ಆದ್ರ ಅವರದೊಂದು ಹಳೆಯ ಬಾಕಿ ಇತ್ತು. ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಅಲ್ಲಿನ ರಿಕ್ಷಾ ಚಾಲಕರು ಹಲ್ಲೆ ಮಾಡಿ ಇವರಿಗೆ ಹೊಡೆದದ್ದು ಒಬ್ಬ ಕ್ರಿಶ್ಚಿಯನ್ ಆಟೋ ಡ್ರೈವರು. ಈ ಹರೀಶ್ ಮಡಿವಾಳರು ನೋಡಿದ್ದು ಯಾವ ಸಂದರ್ಭದಲ್ಲಿ? ವಿಠ್ಠಲ್ ಗೌಡ್ರು ನೋಡಿ ವಿಶ್ ಮಾಡಿ ಹೋದ ನಂತರ. ಓಕೆ, ವಿಠಲಗೌಡರು ನೋಡಿ ವಿಠಲಗೌಡರು ಅದರ ನಂತರ ಹರೀಶ್ ಮಡಿವಾಳ ಹೋದ್ದು. ಹರೀಶ್ ಮಡಿವಾಳ ಹೋಗೋದಕ್ಕಿಂತ ಮೊದಲು ಗೋಪಾಲ ಪೂಜಾರಿ ಹೋಗಿದ್ದಾರೆ. ಹೌದು, ಅವ್ರು ರಿಕ್ಷಾದಲ್ಲಿ ಹೋದಾಗ ಅವ ಅಲ್ಲಿ ನಿಂತ್ಕೊಂಡಿದ್ದ. ಬಟ್ ಅವರು ಒಟ್ಟಿಗೆ ನೋಡಿಲ್ಲ. ಸೌಜನ್ಯ ಹಾಗೆ ಸಂತೋಷ್ ರಾವ್ನ ಒಟ್ಟಿಗೆ ನೋಡಿಲ್ಲ. ಗೋಪಾಲ ಪೂಜಾರಿ ಒಟ್ಟಿಗೆ ನೋಡಿಲ್ಲ. ಹರೀಶ್ ಮಡಿವಾಳ ಹರೀಶ್ ಮಡಿವಾಳ ಹೋಗುವಾಗ ಇವರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರು ಬೈಕ್ ನಿಲ್ಲಿಸಿದ್ದಾರೆ. ಏನಂತ ಕೇಳಿದ್ದಾರೆ, ಅವ್ರು ಅಡ್ರೆಸ್ ಕೇಳಿದ್ದಾರೆ ಅಂತ ಹೇಳಿದ್ರು. ಆಗ ನೋಡಿದ್ದಾರೆ, ಆಯ್ತು ಅಂತ ಹೇಳಿ ಅವ್ರು ಸೀದಾ ಹೋಗಿದ್ದಾರೆ. ಆಗ ಅದಕ್ಕೆ ಹೇಳಿದಿಲ್ಲ ಹರೀಶ್ ಮಡಿವಾಳ, ಅವನಿನ್ನು ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಆಗ ಜನರಿಗೆ ಗೊತ್ತಿತ್ತಲ್ಲ ಸೌಜನ್ಯಂದು ಮರ್ಡರ್ ಆಗಿದೆ ಅಂತ ಹೇಳಿ ಹಿಡ್ಕೊಂಡ್ರು. ಅಷ್ಟೊತ್ತಿಗೆ ಅಲ್ಲೇ ಔಟ್ ಪೋಸ್ಟು ಇದ್ದದ್ದು ಪೊಲೀಸರು ಬಂದರು, ಹಿಡ್ಕೊಂಡು ಯಮಸಾಹಸ ಭಟ್ರು ಇವನನ್ನು ತೆಗೆದು ಜೀಪಿಗೆ ಹಾಕಲಿಕ್ಕೆ ಈ ಜನರ ಕೈಯಿಂದ ತಪ್ಪಿಸಿಕೊಂಡು. ಯಾಕಂದರೆ ಪೊಲೀಸರ ಜವಾಬ್ದಾರಿ. ನೀವು ಯಾರು ಎಷ್ಟೇ ಉದ್ರಿಕ್ತರಾಗಲಿ ಅವರ ಕೈಯಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಅವನು ಕಳ್ಳನೇ ಆಗಲಿ, ಕೊಲೆಗಾರನೇ ಆಗಲಿ, ಅತ್ಯಾಚಾರಿ ಆಗಲಿ, ಅವನು ರಕ್ಷಣೆ ಮಾಡಬೇಕಾದ್ದು ಪೊಲೀಸರ ಜವಾಬ್ದಾರಿ. ಹೇಗೂ ಅವನು ಹಿಡಿದು ಜೀಪಿಗೆ ಹಾಕಿದ್ರೆ ಸೀದಾ ಬೆಳ್ತಂಗಡಿಗೆ ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ರಾತ್ರಿ ಸುಮಾರು 7 ಗಂಟೆ ಆಗಿತ್ತು. 11ನೇ ತಾರೀಕಿದು. ಇದು 11ನೇ ತಾರೀಕು 7 ಗಂಟೆ ಆಗಿತ್ತು. ಹಾಗೆ ಇಲ್ಲಿ ಸ್ಟೇಷನಿಗೆ ಬಂದಾಗ ಏನಾಯಿತು, ಸುಂದರ್ ಶೆಟ್ಟರ್ ಅಂತ ಇದ್ದರು, ಹೆಡ್ ಕಾನ್ಸ್ಟೇಬಲು, ತಾರನಾಥ್ ಅಂತ PC ಇದ್ದರು, ಅಲ್ಲಿದ್ದರು. ಇವನು ಕರ್ಕೊಂಡು ಬಂದಾಗ ಅಷ್ಟೊತ್ತಿಗೆ ಧರ್ಮಸ್ಥಳದಿಂದ ಜನ ಬಂತು ಬೆನ್ನಿಗೆ, ಪೊಲೀಸರ ಬೆನ್ನಿಗೆ ಜನರು ಬಂದು ಎಲ್ಲರೂ ಗೇಟ್ ಹತ್ರ ಬಾಕಿ ಆದರು. ಪೊಲೀಸರು ಹೊರಗೆ ಆದರು. ಅಷ್ಟೊತ್ತಿಗೆ ಇವರಿಗೆ ಪೊಲೀಸರಿಗೆ ಇವನನ್ನು ಜೀಪಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಸ್ಟೇಷನಲ್ಲಿ ಇದ್ದವರಿಗೆ. ಅಲ್ಲಿ ಸಿಕ್ಕಿದ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಬಿಟ್ಟರೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಸುಂದರ್ ಶೆಟ್ಟರ್ಗೆ ಹೇಳಿದ್ರಂತೆ, ಅಲ್ಲಿ ನಿಂಚೆ ಕೊನೆಯೇನೆ ಅಂತ ಹೇಳಿ ಅವಳನ್ನು ಹೇಗೆ ಕೊಂಡೋದ್ದು ಅಂತ. ಅಲ್ಲೇ ತಾರನಾಥ್ ಅಂತ PC ಇದ್ದ, ಅವನು ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು 10 ಹೆಜ್ಜೆ ಹೋಗಿದ್ದಾನೆ. ಸಂತೋಷ್ ರಾವೇ ಹೇಳಿರೋದು ಇದನ್ನು. ಸಂತೋಷ್ ರಾವೇ 10 ಹೆಜ್ಜೆ ಹೋಗಿದ್ದಾನೆ ತಾರನಾಥ್ ಅಂತ PC-ಯನ್ನು ಕರ್ಕೊಂಡು. 62 kg ಇದ್ದಾನೆ ಅವನು. ಯಾರು? ತಾರನಾಥ್. ಅವರನ್ನು ಸಂತೋಷ್ ರಾವ್ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಒಂದು 10 ಹೆಜ್ಜೆ ಹೋಗಿದ್ದಾನೆ. ಹೀಗೆ ತಗೊಂಡೋದ್ದು ಅಂತ. ಯಾರನ್ನು? ಸೌಜನ್ಯ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ಬನೇ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ನು ದಾಟ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ 62 kg ಇರೋ ತಾರನಾಥನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನಲ್ಲಿ? ಇವಳೇನು 40-42 kg ಇರ್ಬೋದಿತ್ತು ಪಾಪ ಹೆಣ್ಮಗು. ಇದೇ ಬ್ಲ್ಯಾಕ್ ಬೆಲ್ಟ್ ಆಗಿದೆ ಕರಾಟೆಯಲ್ಲಿ. ಸ್ಟೇಟ್ ಲೆವೆಲಲ್ಲಿ ಕರಾಟೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಏಟು ಬಿದ್ದು ನರ ಸಂಬಂಧಿ ಸಮಸ್ಯೆ ಆದ್ದು ಅವನಿಗೆ. ಶಿವಮೊಗ್ಗದ ಮಾನಸದಿಂದ ಡಾಕ್ಟರ್ ಅಶೋಕ್ ಪೈ ಅವರ ಮಾನಸದಿಂದ ಚಿಕಿತ್ಸೆ ಪಡೀತಾ ಇದ್ದ. ಇವನನ್ನ ಯಾಕೆ ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ? ತಂದೆ ಇದ್ದರು, ತಾಯಿ ಇದ್ದರು, ಅಣ್ಣಂದಿರಿದ್ದರು, ಅತ್ತಿಗೆ ಇದ್ದರು, ಎಲ್ಲರೂ ಇದ್ರಲ್ಲ. ಯಾಕೆ ಮನೆಯಲ್ಲಿ ಇಟ್ಕೊಳ್ಳಿಲ್ಲ ಇವನನ್ನು? ಯಾರಾದರೂ ಕೇಳಿದ್ರಾ? ಇಲ್ಲಲ್ಲ. ಇಲ್ಲಿಗೆ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಂಟ್ರಿ ಆದ್ರ ಅವರದೊಂದು ಹಳೆಯ ಬಾಕಿ ಇತ್ತು. ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಅಲ್ಲಿನ ರಿಕ್ಷಾ ಚಾಲಕರು ಹಲ್ಲೆ ಮಾಡಿ ಇವರಿಗೆ ಹೊಡೆದದ್ದು ಒಬ್ಬ ಕ್ರಿಶ್ಚಿಯನ್ ಆಟೋ ಡ್ರೈವರು.